ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಫ್ಯಾಮಿಲಿ. ನಾನು ನಿಮ್ಮ ಪೃಥ್ವಿ. ಬೇಸಿಗೆ ಶುರು ಆಯಿತು. ತುಂಬ ಹೀಟು ಅಂತೀರಾ, ಕೈಕಾಲು ಹುರಿ ಅನ್ನೋರಿಗೆ, ಹೀಟು ಅನ್ನೋರಿಗೆ ಒಂದು ಹೋಮ್ ಮೇಡ್ ರೆಮಿಡಿ ತೋರಿಸ್ತೀನಿ ನಾನು. ನಿಮ್ಮ ಹೆಲ್ತಿಗಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದು ಹೋಮ್ ಮೇಡ್ ರೆಮಿಡಿ, ಎಲ್ಲರೂ ಕೂಡ ಕುಡಿಬೋದು. ಅಲ್ಲಿ ಮೋಷನ್ಗೆ ಹೋಗಕ್ಕಾಗಲ್ಲ ಅನ್ನೋರು ಇದನ್ನು ಕುಡಿಯೋದ್ರಿಂದ ಬಾಡಿ ತುಂಬಾ ತಂಪಾಗುತ್ತೆ, ಅಂದರೆ ಕೂಲ್ ಆಗುತ್ತೆ, ತುಂಬಾ ಹೆಲ್ತಿಗೆ ಒಳ್ಳೆಯದು. ಇದು ಬಾರ್ಲಿ ಅಕ್ಕಿ, ತುಂಬಾ ಒಳ್ಳೇದಿದ್ದು, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ಬೇಸಿಗೆಗಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು. ಎಷ್ಟೇ ಹೀಟ್ ಇದ್ರೂ ಕೂಡ ಇದ್ರದ್ದು ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ತಂಪಾಗುತ್ತೆ. ನಾನು ಕೂಡ ಈಗ ಬೇಸಿಗೆ ಟೈಮ್ ಅಂತ ಬಂದರೆ ಜಾಸ್ತಿ ಆಲ್ಮೋಸ್ಟ್ ಇದನ್ನು ಯೂಸ್ ಮಾಡ್ತೀನಿ. ನಾನು ಗಂಜಿ ಮಾಡ್ಕೊಂಡು ಕುಡಿತೀನಿ. ಕುಡಿಯೋದ್ರಿಂದ ಬಾಡಿ ಕೂಡ ತುಂಬಾ ಕೂಲ್ ಆಗುತ್ತೆ. ನಂದು ತುಂಬಾ ಹೀಟ್ ಬಾಡಿ. ನಾನು ಪ್ರೆಗ್ನೆಂಟಲ್ಲೂ ಕೂಡ ನಾನು ಇದನ್ನು ಕುಡಿತಾ ಇದ್ದೆ. ಇಲ್ಲಿ ಸಬ್ಬಕ್ಕಿನ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಜಾಸ್ತಿ ಹುರ್ಕೋಬಾರ್ದು, ಜಸ್ಟ್ ಬಿಸಿ ಆದರೆ ಸಾಕು ನಮಗೆ. ಸಾಕು, ಬಿಸಿಯಾಗಿದೆ. ಈಗ ಇದನ್ನು ತಣ್ಣಗಕ್ಕೆ ಬಿಡಬೇಕಾಗುತ್ತೆ. ತಣ್ಣಗಾಗಿದೆ, ಇನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿಗೆ ನೋಡಿ ಪೌಡರ್ ಮಾಡ್ಕೊಬಂದೆ. ತುಂಬ ಸಣ್ಣದಾಗಲ್ಲ, ಸ್ವಲ್ಪ ಲೈಟಾಗಿ ಸ್ವಲ್ಪನಾದ್ರೂ ತರಿಯಾಗಿರುತ್ತೆ ಇದು. ಇಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಜೀರಿಗೆ ಪುಡಿ ಇದನ್ನು ಕೂಡ ಸೇರಿಸ್ಕೊಬೇಕು. ಜೀರಿಗೆ ಕೂಡ ತಂಪಲ್ವಾ, ಆಮೇಲೆ ಜೀರ್ಣ ಕೂಡ ಚೆನ್ನಾಗಾಗುತ್ತೆ. ಚೆನ್ನಾಗಿ ಕುದಿಯೋದಿಲ್ಲ, ಚೆನ್ನಾಗಿ ಕುದಿಸ್ಕೋಬೇಕು, ಬೇಯಿಸ್ಕೋಬೇಕು. ಇದು ಬಾರ್ಲಿ ಅಕ್ಕಿ ಗಂಜಿ ರೆಡಿ ಆಯಿತು. ಬೇಸಿಗೆಗಂತೂ ತುಂಬಾ ಒಳ್ಳೆಯದು. ಹೊಟ್ಟೆ ಉರಿ ಅನ್ನೋರು, ಆಮೇಲೆ ತುಂಬ ಹೀಟ್ ಆಗುತ್ತೆ ಅನ್ನೋರು ಇದನ್ನು ಕುಡಿಬೋದು. ಇದನ್ನು ಕುಡಿಯೋದ್ರಿಂದ ಕಣ್ಣಿಗೂ ತುಂಬಾ ಒಳ್ಳೆಯದು, ಆಮೇಲೆ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಕೊಲೆಸ್ಟ್ರಾಲ್ನ ಕುಡಿಯೋದು ಕಡಿಮೆ ಮಾಡುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದ್ರದ್ದು. ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ತುಂಬ ಹೀಟ್ ಆಗೋದು ಅಂತ ಹೇಳ್ತಿದ್ದೆ ಡಾಕ್ಟ್ರಿಗೆ. ಅವರು ನನಗೆ ಇದನ್ನು ಸಜೆಸ್ಟ್ ಮಾಡಿದ್ರು, ಈ ರೀತಿ ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು. ಊಟನೂ ಚೆನ್ನಾಗಿ ಜೀರ್ಣ ಆಗೋ ರೀತಿಯಲ್ಲಿ ಮಾಡುತ್ತೆ ಕೊಡೋದ್ರಿಂದ, ಮತ್ತು ಬಾರ್ಲಿ ಎರಡೂ ಸೇರೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗುತ್ತೆ, ಜೀರ್ಣನೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಒಳ್ಳೆಯದಿದು.